ಫೆಬ್ರವರಿ 8ರಂದು ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ 40% ಕಮಿಷನ್ ಆರೋಪ ಮಾಡಿದ್ದ ಗುತ್ತಿಗೆದಾರ ಸಂಘದ ಅಧ್ಯಕ್ಷ ಕೆಂಪಣ್ಣ ಇವತ್ತು ಯೂಟರ್ನ್ ಹೊಡೆದಿದ್ದಾರೆ. ಹಾಗಾದ್ರೆ ಮೊನ್ನೆ ಏನು ಹೇಳಿದ್ರು, ಇವತ್ತೇನು ಹೇಳಿಕೆ ನೀಡಿದ್ದಾರೆ ನೋಡೋಣ. ಆಗಿನ ಕಾಲದಲ್ಲಿ 40% ಇದೆ ಅಂತ, ಈಗೂ ಅದನ್ನು ಕಂಟಿನ್ಯೂ ಆಗ್ತದೆ ವಿತ್ ಥ್ರೂ ಅಫಿಷಿಯಲ್ಸ್. ಅರ್ಲಿಯರ್ ಏನಾಗ್ತದೆ, ಸ್ಟ್ರೈಟಾಗಿ ನಾವು MLA ಹತ್ರ ಹೋದರೆ ಅವ್ರ ಮನೆಗೆ ಹೋದರೆ ಎಷ್ಟು ದುಡ್ಡು ಕೊಟ್ರಿ ಕೆಲಸ ಮಾಡ್ಕೊಂಡು ಅಂತ ಹೇಳ್ತೇವೆ. ಈಗ ಯಾವುದೇ MLA ಇದುವರೆಗೂ ಅಥವಾ ಮಿನಿಸ್ಟ್ರಿ ಆಗಲಿ ನಮಗೆ ದುಡ್ಡು ಕೊಡಿ ಅಂತ ಕೇಳಿಲ್ಲ. ಕೊಟ್ಟಿದ್ದರೆ ಅದನ್ನು ಹೇಳ್ತಿದ್ವಿ, ನಮಗೇನು ಭಯ ಇರಲಿಲ್ಲ. ಆದರೆ ಅಫಿಷಿಯಲ್ಸು ದೇ ಆರ್ ಕಲೆಕ್ಟಿಂಗ್ ದಿ ಮನಿ ಆ್ಯಂಡ್ ಭಾಳ ಕರಪ್ಷನ್ ಅಂದರೆ ಮ್ಯಾಕ್ಸಿಮಮ್ ಲೆವೆಲ್ ಹೋಗಿದೆ. ಅದರಲ್ಲಿ ಅಫಿಷಿಯಲ್ಸ್ ಇನ್ವಾಲ್ವ್ಮೆಂಟ್ ಇದೆ ಅಂತ. PW ಡಿಪಾರ್ಟ್ಮೆಂಟಲ್ಲಿ 1 ಕೋಟಿ ಒಳಗಡೆ ಇರೋ ಬಿಲ್ಗಳಿಗೆಲ್ಲ ಕ್ಲಿಯರ್ ಮಾಡ್ತಾ ಇದ್ದಾರೆ. ಅದೇ ಥರ ಎಲ್ಲ ಇಲಾಖೆಗಳು ಕ್ಲಿಯರ್ ಮಾಡಿ ಅಂತ ಕೇಳ್ತಾ ಇದ್ದೀವಿ. ಇವತ್ತು ಒಂದು ಹೈಕೋರ್ಟ್ ಆರ್ಡರ್ ಆಗಿದೆ, ಇವತ್ತು ಮತ್ತೆ ಕೋರ್ಟಲ್ಲಿದೆ ಗೊತ್ತಿದೆ. ಯಾಕ್ರಿ ಇಷ್ಟು ಡಿಲೇ ಮಾಡ್ತಾಯಿದ್ರೆ ಆದಷ್ಟು ಬೇಗನೆ ಪೇಮೆಂಟ್ಗಳು ರಿಲೀಸ್ ಮಾಡಿ, ಪೇಮೆಂಟ್ ಕೊಡಿ ಗುತ್ತಿಗೆದಾರರಿಗೆ. ಕ್ವಾಲಿಟಿ ಆಫ್ ವರ್ಕ್ ಇರಬೇಕಾದ್ರೆ ಒಳ್ಳೆ ಕೆಲಸ ಮಾಡಬೇಕು, ಅದರಿಂದ ನೀವು ಪೇಮೆಂಟ್ ರಿಲೀಸ್ ಮಾಡಿದ್ದೆ. ಅದರಿಂದ ಅರ್ಜಿ ಮಾಡ್ತಾ ಇದ್ದೀವಿ ಆದಷ್ಟು ಬೇಗನೆ. ಈಗಾಗಲೇ ನಾವು ಹಲವಾರು ಸಾರಿ ಚೀಫ್ ಮಿನಿಸ್ಟರ್ ನೋಡಿದ್ದೀವಿ, ಡೆಪ್ಟಿ ಚೀಫ್ ಮಿನಿಸ್ಟರ್ ಅವರು ಸ್ಪಂದನೆ ಮಾಡಿದ್ದಾರೆ. ನಾವು ಹಿಂದಿನ ಕಾಲದಲ್ಲಿ ಅಷ್ಟೊಂದು ಸ್ಪಂದನೆ ಸಿಕ್ಕಿರಲಿಲ್ಲ. ಈಗ ಒಂದು 5-6 ಸಾರಿ ಮೀಟ್ ಮಾಡಿದ್ದೀವಿ. ಬಡ್ಜೆಟ್ ಆದಮೇಲೆ ನಾನು ಡಿಸಿಷನ್ ತಗೊಳ್ತೀನಿ ಅಂತ ಹೇಳಿದ್ದಾರೆ.